ನಮಸ್ತೆ ಕರುನಾಡು. ವೆಲ್ಕಮ್ ಟು ಸಿಯರ್ ಟ್ರಾವೆಲ್ ಲಾಗ್ಸ್ ಅನದರ್ ವಿಡಿಯೋ. ಇವತ್ತು ನಾವು ಹೋಗ್ತಿರೋ ಸ್ಥಳ ಡಿ ಹಿಲ್ಸ್, ದೇವರಾಯನದುರ್ಗ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ದೇವರಾಯನದುರ್ಗ ಬೆಂಗಳೂರಿಂದ ಸುಮಾರು 75 ಕಿಲೋಮೀಟರ್ ದೂರ ಇದೆ, ಮತ್ತು ತುಮಕೂರಿಂದ ಒಂದು 15 ಕಿಲೋಮೀಟರ್ ದೂರ ಆಗುತ್ತೆ. ಆನ್ ದ ವೇ ಹೋಗ್ತಾ ನಮಗೊಂದು ಚಿಕ್ಕ ಕೆರೆ ಸಿಗುತ್ತೆ. ಈ ಕೆರೆ ನೋಡೋಕೆ ತುಂಬ ಚೆನ್ನಾಗಿದೆ. ನಿಮ್ಗೆ ಸಮಯ ಇತ್ತು ಅಂದರೆ ಈ ಕೆರೆ ಹತ್ರ ಕೂತ್ಕೊಂಡು ಸ್ವಲ್ಪ ಇಲ್ಲಿ ನೇಚರ್ನ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಆದರೆ ನಿಮ್ಮಲ್ಲಿ ನಾನು ಒಂದು ರಿಕ್ವೆಸ್ಟ್ ಏನು ಅಂದರೆ, ಈ ಕೆರೆಗೆ ಯಾವುದೇ ರೀತಿಯ ಕಸನ ಎಸಿಬೇಡ್ರಿ. ನೀವೊಬ್ಬರು ಕಸನ ಎಸೆದ್ರೆ ನಿಮ್ಮ ನೋಡಿ ಇನ್ನಷ್ಟು ಜನ ಇಲ್ಲಿ ಬಂದು ಕಸ ಎಸಿತಾರೆ. ಆ ಕಸ ಎಸೆಯೋದ್ರಿಂದ ಈ ಕೆರೆ ಸೌಂದರ್ಯ ಹಾಳಾಗುತ್ತೆ. ಅದರಿಂದ ಯಾರೂ ಇಲ್ಲಿ ಕಸನ ಎಸಿಬೇಡಿ. ಆ ಕೆರೆ ನೋಡ್ಕೊಂಡು ಮುಂದೆ ಬಂದರೆ ನಮ್ಗೆ ಇಲ್ಲೊಂದು ಡೈವರ್ಷನ್ ಸಿಗುತ್ತೆ. ಇಲ್ಲಿಂದ ಸ್ಟ್ರೈಟ್ ಹೋದರೆ ತುಮಕೂರು ಕಡೆ ಹೋಗ್ತೀವಿ, ರೈಟ್ ಹೋದರೆ ದೇವಸ್ಥಾನ ಕಡೆ ಹೋಗ್ತೀವಿ. ಈ ದೇವಸ್ಥಾನ ಇಲ್ಲಿಂದ ಸುಮಾರು ಒಂದು 3 ಕಿಲೋಮೀಟರ್ ಆಗುತ್ತೆ. ಈ ರೋಡಲ್ಲಿ ಹಾಗೆ ಮುಂದೆ ಬಂದರೆ ನಮ್ಗೆ ಇನ್ನೊಂದು ಚೆಕ್ ಪಾಯಿಂಟ್ ಸಿಗುತ್ತೆ. ಇಲ್ಲಿಂದ ಮುಂದೆ ಹೋಗಲಿಕ್ಕೆ ಪಾರ್ಕಿಂಗ್ ಟಿಕೆಟ್ ತೊಗೋಬೇಕಾಗತ್ತೆ. 2 ವೀಲರ್ಗೆ 20 ರುಪೀಸ್, 4 ವೀಲರ್ಸ್ಗೆ 30 ರುಪೀಸ್. ಇಲ್ಲಿಂದ ಲೆಫ್ಟ್ ಹೋದರೆ ಭೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀವಿ. ರೈಟ್ ಹೋದರೆ ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀವಿ. ಈ ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಬೆಟ್ಟದ ಮೇಲಿದೆ, ಭೋಗ ಲಕ್ಷ್ಮೀ ನರಸಿಂಹಸ್ವಾಮಿ ಬೆಟ್ಟದ ಕೆಳಗಿದೆ. ಇಲ್ಲಿಂದ ಬೆಟ್ಟ ಹತ್ತಲಿಕ್ಕೆ ಮೆಟ್ಲುಗಳ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿಂದ ಸುಮಾರು 600 ಮೆಟ್ಲುಗಳಿವೆ. ಇಲ್ಲ ಅಂದರೆ ಪಕ್ಕದಲ್ಲೇ ರೋಡ್ ಇದೆ. ಈ ರೋಡಲ್ಲಿ ಬೆಟ್ಟದ ಅರ್ಧದ ಭಾಗವರೆಗೂ ಹೋಗ್ಬೋದು. ಈ ರೋಡ್ ಸ್ವಲ್ಪ ಘಾಟ್ ಸೆಕ್ಷನ್ ಥರ ಇದೆ, ಮತ್ತು ಈಗ ಇಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ಮಾಡ್ತಿರೋದ್ರಿಂದ ಅಲ್ಲಲ್ಲಿ ಸ್ವಲ್ಪ ಸ್ಲಿಪ್ಪರಿ ಇದೆ ಮತ್ತು ಸ್ಕಿಡ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಆದ್ದರಿಂದ ಇಲ್ಲಿ ಬರೋವಂಥವ್ರು ಸ್ವಲ್ಪ ಹುಷಾರಾಗಿ ನಿಧಾನಕ್ಕೆ ಬರೋದು ಒಳ್ಳೆಯದು. ಹಾಗೆ ಇಲ್ಲಿವರೆಗೂ ಬೈಕಲ್ಲೇ ಬಂದು ಇಲ್ಲಿ ಬೈಕ್ ಪಾರ್ಕ್ ಮಾಡಿ ಇಲ್ಲಿಂದ ಮೆಟ್ಲು ಹತ್ತಲಿಕ್ಕೆ ಶುರು ಮಾಡಿದ್ವಿ. ಇಲ್ಲಿಂದ ಬೆಟ್ಟದ ಮೇಲೆ ಹೋಗಲಿಕ್ಕೆ ಸುಮಾರು 250 ಮೆಟ್ಲುಗಳಿದ್ದಾವೆ. ಈ ಬೆಟ್ಟ ಸಿ ಲೆವೆಲಿಂದ ಸುಮಾರು 3940 ಫೀಟ್ ಹೈಟಲ್ಲಿದೆ. ಹಾಗೆ ಬೆಟ್ಟ ಹತ್ತೋ ಆನ್ ದ ವೇ ನಮಗೆ ಟಕ್ ಶಾಪ್ಗಳು ಸಿಗ್ತವೆ. ಇಲ್ಲಿ ಕಾಫಿ, ಟೀ, ಸ್ನ್ಯಾಕ್ಸ್ ಮತ್ತು ಪೂಜಾ ಸಾಮಗ್ರಿಗಳನ್ನ ತೊಗೊಂಡೋಗ್ಬೋದು. ಹಾಗೆಯೇ ಈ ಬೆಟ್ಟದಲ್ಲಿ ಸ್ವಲ್ಪ ಕೋತಿಗಳ ಕಾಟ ಇರೋದ್ರಿಂದ ಸ್ನ್ಯಾಕ್ಸು, ಪೂಜೆ ಸಾಮಗ್ರಿಗಳನ್ನ ಏನಾದ್ರು ಕ್ಯಾರಿ ಮಾಡ್ತಾಯಿದ್ರೆ ಬ್ಯಾಗಲ್ಲಿ ಕ್ಯಾರಿ ಮಾಡೋದು ಒಳ್ಳೆಯದು. ಈ ಬೆಟ್ಟದ ತುದಿವರೆಗೂ ಚಪ್ಪಲಿ ಹಾಕ್ಕೊಂಡೆ ಬೆಟ್ಟ ಹತ್ಬೋದು. ಬೆಟ್ಟದ ಮೇಲೆ ಚಪ್ಪಲಿ ಬಿಡಲಿಕ್ಕೆ ಸಪ್ರೇಟ್ ಜಾಗ ಮಾಡಿದ್ದಾರೆ. ಅಲ್ಲಿ ಪೇ ಮಾಡಿ ಚಪ್ಪಲಿನ ಬಿಟ್ಟು ದೇವ್ರ ದರ್ಶನಕ್ಕೆ ಹೋಗ್ಬೋದು. ಮತ್ತು ಹಾಗೆ ಹೋಗ್ತಾ ಆನ್ ದ ವೇ ನಮಗೆ ಮೊದಲು ಸಿಗೋದು ಶ್ರೀ ವೀರಾಂಜನೇಯ ಗುಡಿ. ಇಲ್ಲಿಂದ ಹಾಗೆ ಸ್ವಲ್ಪ ಮುಂದೆ ಬಂದರೆ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ. ಇಲ್ಲಿಂದ ಒಂದು ಒಳ್ಳೆ ಬ್ರೆಡ್ ಟೇಕಿಂಗ್ ವ್ಯೂನ ಎಂಜಾಯ್ ಮಾಡ್ಬೋದು. ಹಾಗೆಯೇ ಇಲ್ಲಿ ಸರಿಯಾದ ಗ್ರಿಲ್ಗಳ ವ್ಯವಸ್ಥೆ ಮಾಡಿಲ್ಲದೆ ಇರೋದ್ರಿಂದ ಈ ವ್ಯೂನ ನೋಡೋಕೆ ಬರೋವಂಥವ್ರು ಸ್ವಲ್ಪ ಹುಷಾರಾಗಿರೋದು ಒಳ್ಳೆಯದು. ಈ ದೇವಸ್ಥಾನ ಪ್ರತಿದಿನ ಬೆಳಗ್ಗೆ 10ರಿಂದ ಸಂಜೆ 5ರವರೆಗೂ ಓಪನ್ ಇರುತ್ತೆ. ಹಾಗೆಯೇ ಸಂಜೆ ಶಾರ್ಪ್ 5 ಗಂಟೆಗೆ ದೇವಸ್ಥಾನನ ಕ್ಲೋಸ್ ಮಾಡ್ತಾರೆ. ಹಾಗೆ ಬೆಟ್ಟ ಹತ್ಕೊಂಡು ಇನ್ನೂ ಸ್ವಲ್ಪ ಮೇಲೆ ಬಂದರೆ ನಮಗೆ ಶ್ರೀ ಗರುಡಾಂಜನೇಯ ದೇವಸ್ಥಾನ ಸಿಗುತ್ತೆ. ಇಲ್ಲಿ ರಾಮನ ಅಕ್ಕಪಕ್ಕದಲ್ಲಿ ಗರುಡ ದೇವರು ಮತ್ತು ಆಂಜನೇಯ ದೇವರ ವಿಗ್ರಹ ಕೆತ್ತಲಾಗಿದೆ. ಈ ಬೆಟ್ಟದ ಮೊದಲ ಹೆಸರು ಬಂದು ಕರಿಗಿರಿ ಅಂತ. ಯಾಕಂತ ಹೇಳಿದ್ರೆ ಇಲ್ಲೊಬ್ಬ ಗಂಧರ್ವ ಶಾಪದಿಂದ ಆನೆಯಾಗಿ ಈ ಬೆಟ್ಟದಲ್ಲಿ ಓಡಾಡ್ತಾ ಇದ್ದ, ಅದರಿಂದ ಇದಕ್ಕೆ ಕರಿಗಿರಿ ಅಂತ ಹೆಸರು ಬಂತು ಅಂತ ಹೇಳ್ತಾರೆ. ಇದಾದ ನಂತರ 1696ರಲ್ಲಿ ಮೈಸೂರನ್ನು ಆಳ್ತಿದ್ದಂಥ
ಚಿಕ್ಕದೇವರಾಜ ಒಡೆಯರವರು 13 ಸುತ್ತಿನ ಕೋಟೆನ ಇಲ್ಲಿ ಕಟ್ತಾರೆ. ಆಗಿನಿಂದ ಈ ಸ್ಥಳಕ್ಕೆ ದೇವರಾಯನ ದುರ್ಗ ಅಂತ ಹೆಸರು ಬಂದಿದೆ. ಈ ಬೆಟ್ಟ ಹತ್ತ ಅಂದವೇ ಒಳ್ಳೊಳ್ಳೆ ವ್ಯೂ ಪಾಯಿಂಟ್ಗಳಿದ್ದಾವೆ. ಮತ್ತು ಮಾರ್ಗ ಮಧ್ಯೆ ಸುಸ್ತಾಯಿತು ಅಂತ ಹೇಳಿದರೆ ಮಾರ್ಗದುದ್ದಕ್ಕೂ ಮೆಟ್ಲುಗಳ ಪಕ್ಕ ಕಟ್ಟೆಗಳ ಥರ ಕಟ್ಟಿದ್ದಾರೆ. ಇಲ್ಲಿ ಕುತ್ಕೊಂಡು ಸುಧಾರಿಸ್ಕೊಂಡು ಇಲ್ಲಿಂದ ಮುಂದುವರಿಬೋದು. ಪುರಾಣಗಳ ಪ್ರಕಾರ ಬ್ರಹ್ಮದೇವರು ವಿಷ್ಣುನ ಕುರಿತಾಗಿ ಈ ಬೆಟ್ಟದಲ್ಲಿ ತಪಸ್ಸು ಮಾಡಿದರು. ಆ ತಪಸ್ಸಿಗೆ ಮೆಚ್ಚಿದಂಥ ವಿಷ್ಣು ಈ ಬೆಟ್ಟದಲ್ಲಿ ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿ ರೂಪದಲ್ಲಿ ಮೂಡಿದ್ರು ಅಂತ ಹೇಳ್ತಾರೆ. ಹಾಗೆಯೇ ಈ ದೇವಸ್ಥಾನ ಭೂಮಿ ಮೇಲೆ ಸ್ಥಾಪಿತವಾದ ಮೊದಲ ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ಸಹ ಕರೀತಾರೆ. ದೇವಸ್ಥಾನದೊಳಗೆ ವಿಡಿಯೋ ಶೂಟ್ ಮಾಡ್ಲಿಕ್ಕೆ ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ, ನೋಡೋಣ. ಸಾಧ್ಯ ಆದರೆ ದೇವಸ್ಥಾನ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೇನೆ. ಇಲ್ಲಿಂದ ದೇವಸ್ಥಾನದ ಎಂಟ್ರೆನ್ಸ್ ಸ್ಟಾರ್ಟ್ ಆಗತ್ತೆ. ಈ ಎಂಟ್ರೆನ್ಸಿಗೆ ಬರ್ತಿದ್ದಾಗೆ ನಮಗೆ ಮೊದಲು ಸಿಗೋದು ಬ್ರಹ್ಮತೀರ್ಥ. ಆಗಲೇ ಹೇಳಿದಾಗೆ ಇಲ್ಲಿ ಬ್ರಹ್ಮದೇವರು ತಪಸ್ಸು ಮಾಡಿ ವಿಷ್ಣುನ ಮೆಚ್ಚಿ ಇಲ್ಲಿ ದೇವಸ್ಥಾನ ಸ್ಥಾಪನೆ ಆಯಿತು ಅಂತ ಹೇಳಿದ್ರಲ್ಲ, ಆದ ಕಾರಣ ಈ ಕಲ್ಯಾಣಿಗೆ ಬ್ರಹ್ಮತೀರ್ಥ ಅಂತ ಕರೀತಾರೆ. ಈ ಬ್ರಹ್ಮತೀರ್ಥ ಕಲ್ಯಾಣಿ ಪಕ್ಕದಲ್ಲೇ ಇನ್ನೊಂದು ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಈ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನವಗ್ರಹ ದೋಷ ಮತ್ತು ಸರ್ಪದೋಷ ಏನಾದ್ರು ಇತ್ತು ಅಂತ ಹೇಳಿದ್ರೆ ಈ ದೇವಸ್ಥಾನಕ್ಕೆ ಬಂದು ಹರಸ್ಕೊಂಡ್ರೆ ಆ ದೋಷಗಳು ನಿವಾರಣೆ ಆಗ್ತವೆ ಅಂತ ಹೇಳ್ತಾರೆ. ಈ ದೇವಸ್ಥಾನದಿಂದ ಒಂದು ಚಿಕ್ಕ ಗೇಟ್ ಇದೆ. ಮೊದಲೆಲ್ಲ ಈ ಗೇಟ್ ಮೂಲಕ ಬೆಟ್ಟದ ತುದಿವರೆಗೂ ಹೋಗ್ಬೋದಿತ್ತು. ಆದರೆ ಈಗಿನ ಸಂದರ್ಭದಲ್ಲಿ ಬೆಟ್ಟದ ಮೇಲೆ ಹೋಗ್ಲಿಕ್ಕೆ ಯಾರಿಗೂ ಪರ್ಮಿಷನ್ ಇಲ್ಲ. ಆದ್ದರಿಂದ ಈ ಗೇಟ್ನ ಕ್ಲೋಸ್ ಮಾಡಿದ್ದಾರೆ. ಬೆಟ್ಟದ ಮೇಲೆ ದೇವ್ರನ್ನ ದರ್ಶನ ಮಾಡ್ಕೊಂಡು ಕೆಳಗೆ ಬಂದರೆ ಮತ್ತೆ ಈ ಚೆಕ್ ಪಾಯಿಂಟ್ ಹತ್ರ ಹೋಗ್ಬೇಕು. ಈ ಚೆಕ್ ಪಾಯಿಂಟಿಂದ ರೈಟಿಗೆ ಇನ್ನೊಂದು ರೋಡ್ ಆಗುತ್ತೆ. ಈ ರೋಡಲ್ಲಿ ಸ್ವಲ್ಪ ಮುಂದೆ ಹೋದರೆ ಭೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀವಿ. ಈ ಭೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನನ ದೂರ್ವಾಸ ಮುನಿಗಳು ಸ್ಥಾಪಿಸಿದ್ದು ಅಂತ ಹೇಳ್ತಾರೆ. ಹಾಗೆ ಈ ದೇವಸ್ಥಾನದಲ್ಲೂ ಸಹ ಫೋಟೋ ಮತ್ತು ವಿಡಿಯೋನ ಶೂಟ್ ಮಾಡಲಿಕ್ಕೆ ಪರ್ಮಿಷನ್ ಇಲ್ಲದೆ ಇರೋ ಕಾರಣ ಗೂಗಲಿಂದ ತೆಗೆದಿರೋ ಕೆಲವೊಂದು ಫೋಟೋಸ್ನ ಹಾಕ್ತಿದ್ದೇನೆ. ಈ ಯೋಗ ನರಸಿಂಹಸ್ವಾಮಿ ಹಾಗೆ ಭೋಗ ನರಸಿಂಹಸ್ವಾಮಿ ದೇವರನ್ನ ದರ್ಶನ ಮಾಡಿಕೊಂಡು ಹೊರಗೆ ಬಂದರೆ ಪಕ್ಕದಲ್ಲೇ ಅನ್ನದಾಸೋಹ ಮಂದಿರ ಇದೆ. ಈ ದಾಸೋಹ ಮಂದಿರದಲ್ಲಿ ಪ್ರಸಾದ ಸ್ವೀಕಾರ ಮಾಡಿ ನಾವಿಲ್ಲಿಂದ ಮುಂದೆ ಹೊರಟಿದ್ದು ನಾಮದ ಚಿಲುಮೆ ಕಡೆಗೆ. ನಾಮಚಿಲುಮೆ ಕಡೆ ಹೋಗೋ ಆನ್ ದ ವೇಲ್ ಸಹ
ಒಳ್ಳೊಳ್ಳೆ ವ್ಯೂ ಪಾಯಿಂಟ್ಗಳಿದ್ದಾವೆ. ಸೊ ಅಲ್ಲಲ್ಲಿ ನಿಂತ್ಕೊಂಡು ಒಳ್ಳೆ ವ್ಯೂನ ಎಂಜಾಯ್ ಮಾಡ್ಬೋದು. ಹಾಗೆಯೇ ಒಳ್ಳೊಳ್ಳೆ ಫೋಟೋಸ್ ಕೂಡ ತೊಗೋಬೋದು. ಇಲ್ಲೂ ಸಹ ಸ್ವಲ್ಪ ಹುಷಾರಾಗಿರೋದು ಒಳ್ಳೆಯದು. ಎದ್ರು ಬೇಡಮ್ಮ, ಜರ್ಕಿನ್ ಹೊಸ ತಗೊಂಡಿದ್ದೀನಿ. ಅದಕ್ಕೆ ಮಳೆ ಬರ್ತಾಯ್ತು ಬಾ. ಬಿರುಗಾಳಿ ಸಮೇತ ಮಳೆ ಬಂದ್ರು ನಿಲ್ಲೋದ್ ಬೇಡ ಇವತ್ತು. ಈ ನಾಮಚಲಮೆಗೆ ಹೋಗ್ಲಿಕ್ಕೆ ಎಂಟ್ರಿ ಫೀಸ್ ಇರುತ್ತೆ. ದೊಡ್ಡವ್ರಿಗೆ 10 ರುಪೀಸ್, ಮಕ್ಕಳಿಗೆ 5 ರುಪೀಸ್. ಟಿಕೆಟ್ ತೊಗೊಂಡು ಮುಂದೆ ಬಂದರೆ ನಮಗೆ ಮೊದಲು ಸಿಗೋದು ಡೇರ್ ಗಾರ್ಡನ್, ಜಿಂಕೆ ಉದ್ಯಾನವನ. ಇಲ್ಲಿ ತುಂಬ ಜಿಂಕೆಗಳಿದ್ದಾವೆ. ಹಾಗೆ ಈ ಜಿಂಕೆಗಳಿಗೆ ಬರೋವಂಥ ಪ್ರವಾಸಿಗರು ಯಾವುದೇ ರೀತಿ ಆಹಾರಗಳನ್ನ ಕೊಡಬಾರ್ದು ಮತ್ತು ಪ್ಲಾಸ್ಟಿಕ್ನ ಎಸಿಬಾರ್ದು ಅಂತೇಳಿ ಗ್ರಿಲ್ನ ಹಾಕಿದ್ದಾರೆ. ಸೊ ಆದಷ್ಟು ಇಲ್ಲಿ ಬರೋರು ಯಾವುದೇ ರೀತಿ ಪ್ರಾಣಿಗಳಿಗೆ ಹಾನಿ ಮಾಡೋದಾಗಲಿ ಅಥವಾ ಅದಕ್ಕೆ ತಿಂಡಿಗಳನ್ನ ಕೊಡೋದಾಗಲಿ ಮಾಡೋಕ್ಕೆ ಹೋಗ್ಬೇಡಿ. ಪರಿಸರನ ಕಾಪಾಡಿ, ಹಾಗೆ ಪ್ರಾಣಿಗಳ ಆರೋಗ್ಯನೂ ಸಹ ಕಾಪಾಡಿ. ಈ ಜಿಂಕೆ ಉದ್ಯಾನವನದಲ್ಲಿ ಜಿಂಕೆಗಳನ್ನ ನೋಡ್ಕೊಂಡು ಹಾಗೆ ಮುಂದೆ ಬಂದರೆ ನಮಗೆ ಸಿಗೋದು ನಾಮದ ಚಿಲುಮೆ. ಈ ನಾಮದ ಚಿಲುಮೆ ಹಿಂದೆ ಕೂಡ ಒಂದು ಕಥೆ ಇದೆ. ಆ ಕಥೆ ಏನು ಅಂತ ಹೇಳಿದ್ರೆ, ತ್ರೇತಾಯುಗದಲ್ಲಿ ರಾಮ ಲಕ್ಷ್ಮಣ ಸೀತೆ ವನವಾಸದಲ್ಲಿದ್ದಾಗ ಈ ಸ್ಥಳಕ್ಕೆ ಬರ್ತಾರೆ. ಈ ಸ್ಥಳಕ್ಕೆ ಬಂದಂಥ ಸಂದರ್ಭದಲ್ಲಿ ಶ್ರೀರಾಮನಿಗೆ ನಾಮ ಇಡಲಿಕ್ಕೆ ಇಲ್ಲಿ ಸುತ್ತ ಎಲ್ಲಿ ಹುಡುಕಿದ್ರು ನೀರು ಸಿಗದೇ ಇದ್ದ ಕಾರಣ ರಾಮ ಬಾಣನ ಬಿಟ್ಟು ಬಂಡೆಯಿಂದ ನೀರನ್ನ ತೆಗಿತಾನೆ ಅಂತ ಹೇಳ್ತಾರೆ. ಆದ್ದರಿಂದ ಇದಕ್ಕೆ ನಾಮದ ಚಿಲುಮೆ ಅಂತ ಕರೀತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಹಾಗೆ ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.